ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಶೀತಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಗೆ ಫೌಂಡೇಶನ್ ಅಪ್ಲೈ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ತುಂಬ ಜನರು ಫೌಂಡೇಶನ್ ಅಪ್ಲೈ ಮಾಡಾದ್ಮೇಲೆ ಅವ್ರ ಫೌಂಡೇಶನ್ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರಲ್ಲ, ಮತ್ತು ಅವರಿಗೆ ಒಂದು ಫ್ಲೋಲೆಸ್ ಬೇಸ್ ಇರಲ್ಲ ಅವ್ರ ಫೌಂಡೇಶನ್, ಮತ್ತು ತುಂಬಾ ಕೇಕಿಯಾಗಿ ಕಾಣಿಸುತ್ತೆ. ಮತ್ತು ಏನೇ ಫೌಂಡೇಶನ್ ಅಪ್ಲೈ ಮಾಡಾದ್ಮೇಲೆ ಅವ್ರಿಗೆ ಸ್ವಲ್ಪ ಡಾರ್ಕ್ ಆಗೋಗುತ್ತೆ, ಮತ್ತು ಅವ್ರ ಆರೆಂಜ್ ಕರೆಕ್ಟರ್ ಏನಾದರೂ ಅಪ್ಲೈ ಮಾಡಿದ್ರೆ ಅದು ಕೂಡ ಕಾಣಿಸುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ ಹೇಗೆ ಅದನ್ನೆಲ್ಲ ಕವರ್ ಮಾಡಿ ಮತ್ತು ಒಂದು ಫ್ಲೋಲೆಸ್ ಬೇಸ್ನ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ ಹೇಗೆ ಫೌಂಡೇಶನ್ನ ಅಪ್ಲೈ ಮಾಡೋದಂತ. ಫೌಂಡೇಶನ್ ಅಪ್ಲೈ ಮಾಡೋ ಮುಂಚೆ ನೀವು ನಿಮ್ಮ ಸ್ಕಿನ್ನ ಪ್ರೆಪ್ ಮಾಡ್ಕೋಬೇಕು. ಸೊ ನಾನು ನನ್ನ ಸ್ಕಿನ್ನ ಕ್ಲೆನ್ಸ್ ಮಾಡಿಕೊಂಡು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಈ ರೋಸ್ ವಾಟರ್ನ ತಗೊಂಡು ಆ್ಯಸ್ ಅ ಟೋನರ್ ಆಗಿ ನಾನು ನನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಈಗ ಇದನ್ನು ನೀಟಾಗಿ ನನ್ನ ಫೇಸಿಗೆ ಕಂಪ್ಲೀಟಾಗಿ ಸ್ಪ್ರೇ ಮಾಡ್ಕೊಳ್ತೀನಿ. ಸೊ ಈಗ ನಾನು ಈ ಕಾಟನ್ ಪ್ಯಾಡಿಂದ ನಾನು ನನ್ನ ಕಂಪ್ಲೀಟ್ ಫೇಸ್ನ ನೀಟಾಗಿ ವೈಪ್ ಮಾಡ್ಕೊಳ್ತೀನಿ. ಸೊ ರೋಸ್ ವಾಟರ್ ಅಥವಾ ಟೋನರ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಎಕ್ಸ್ಟ್ರಾ ಡರ್ಟ್ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಫೌಂಡೇಶನ್ ಬೇಸ್ ಬಂದುಬಿಟ್ಟು ತುಂಬಾ ಫ್ಲೋಲೆಸ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಗೈಸ್, ಫೇಸ್ ವಾಶ್ ಮಾಡಾದ್ಮೇಲೆನೂ ಎಷ್ಟು ಡರ್ಟ್ ಇದೆ ನನ್ನ ಫೇಸಲ್ಲಿ. ಈಗ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಇವತ್ತು ಪ್ಯಾಕ್ ಮಾಯ್ಶ್ಚರೈಸರ್ನ ತೊಗೊಂಡಿದ್ದೀನಿ. ನೀವು ಯಾವುದೇ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೋಬೋದು. ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೌಂಡೇಶನ್ ಬೇಸ್ ಬಂದುಬಿಟ್ಟು ತುಂಬಾ ಫ್ಲೋಲೆಸ್ ಆಗಿರುತ್ತೆ, ಮತ್ತು ಅದು ಫೌಂಡೇಶನ್ ಅಪ್ಲೈ ಮಾಡುವಾಗ ನಿಮಗೆ ಅದು ಕೇಕಿನೆಸ್ ಕಾಣಿಸಲ್ಲ. ಸೊ ಹಾಗಾಗಿ ಫೌಂಡೇಶನ್ ಅಪ್ಲೈ ಮಾಡೋದು ತುಂಬಾ ನೆಸೆಸರಿ. ತುಂಬ ಜನರು ಫೌಂಡೇಶನ್ನ ಡೈರೆಕ್ಟಾಗಿ ಫೇಸಲ್ಲಿ ಅಪ್ಲೈ ಮಾಡ್ಕೊಳ್ತಾರೆ ವಿತೌಟ್ ಮಾಯ್ಶ್ಚರೈಸರ್. ಸೊ ಹಾಗಾಗಿನೇ ಅವ್ರ ಫೌಂಡೇಶನ್ ಬೇಸ್ ಬಂದುಬಿಟ್ಟು ತುಂಬಾ ಕೇಕಿಯಾಗಿರುತ್ತೆ ಮತ್ತು ಫ್ಲೋಲೆಸ್ ಆಗಿ ಕಾಣೋದಿಲ್ಲ. ಈಗ ನಾನು ಪತಾಂಜಲಿ ಆಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ಇದನ್ನು ಆ್ಯಸ್ ಅ ಪ್ರೈಮರ್ ಆಗಿ ನನ್ನ ಫೇಸಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಈಗ ನಾನು ಇದನ್ನು ಸ್ವಲ್ಪ ತೊಗೊಂಡು ನಾನು ನನ್ನ ಕಂಪ್ಲೀಟ್ ಫೇಸಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೌಂಡೇಶನ್ ಬಂದುಬಿಟ್ಟು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಮತ್ತು ನಿಮ್ಮ ಫೇಸಲ್ಲಿ ಏನಾದರೂ ಪೋರ್ಸ್ ಇದ್ದರೆ ಅದನ್ನು ಹೈಡ್ ಮಾಡಿ ಒಂದು ಫ್ಲೋಲೆಸ್ ಬೇಸ್ನ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾನು ನನ್ನ ಡಾರ್ಕ್ ಸರ್ಕಲ್ಸ್ನ ಹೈಡ್ ಮಾಡೋಕ್ಕೆ ನಾನು ಈ ಕ್ರೈಲಾನ್ ಸುಪ್ರಾ ಕಲರ್ FS29ನ ತೊಗೊಂಡಿದ್ದೀನಿ. ಸೊ ಈ ಶೇಡ್ ಬಂದುಬಿಟ್ಟು ಲೈಟ್ ಆರೆಂಜ್ ಕಲರ್, ಇದು ಡಾರ್ಕ್ ಆರೆಂಜ್ ಅಲ್ಲ. ಸೊ ಇದನ್ನು ನಾನು ಜಸ್ಟ್ ನನ್ನ ಅಂಡರ್ ಐ ಸರ್ಕಲ್ಸ್ ಹತ್ರ ಅಪ್ಲೈ ಮಾಡ್ಕೊಳ್ತೀನಿ. ಮತ್ತು ನನಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಕಾಣುತ್ತೋ ಮತ್ತು ಎಲ್ಲೆಲ್ಲಿ ನನ್ನ ಪಿಂಪಲ್ ಮಾರ್ಕ್ಸ್ ಕಾಣುತ್ತೋ ಅಲ್ಲಿ ಕೂಡ ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಈಗ ನಾನು ಈ ಬ್ಯೂಟಿ ಬ್ಲೆಂಡನ್ನು ತೊಗೊಂಡು ನಾನು ನೀರಲ್ಲಿ ಈ ಥರ ಡಿಪ್ ಮಾಡ್ಕೊಳ್ತೀನಿ. ಈ ಥರ ಡಿಪ್ ಮಾಡಿ ಮತ್ತು ಎಕ್ಸಸ್ ಏನಾದರೂ ವಾಟರ್ ಇದ್ದರೆ ಅದರಲ್ಲಿ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಳ್ತೀನಿ ನಾನು. ಸೊ ಹೀಗೆ ಮಾಡೋದ್ರಿಂದ ನೀವು ನಿಮ್ಮ ಬ್ಯೂಟಿ ಬ್ಲೆಂಡರಿಂದ ಈಸಿಲಿಯಾಗಿ ಬ್ಲೆಂಡ್ ಮಾಡ್ಕೋಬೋದು, ಮತ್ತು ಅದು ನಿಮಗೆ ಒಂದು ಫ್ಲೋಲೆಸ್ ಬೇಸ್ನ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾನು ಡ್ಯಾಬಿಂಗ್ ಮೋಷನಲ್ಲೇ ಇದನ್ನು ನೀಟಾಗಿ ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ಇದನ್ನು ನೀವು ಡ್ಯಾಬಿಂಗ್ ಮೋಷನಲ್ಲೇ ಇದನ್ನು ಬ್ಲೆಂಡ್ ಮಾಡಬೇಕು. ನೀವು ಇದನ್ನು ಡ್ರ್ಯಾಗ್ ಮಾಡಿ ಬ್ಲೆಂಡ್ ಮಾಡೋಕ್ಕೆ ಹೋದರೆ ನಿಮ್ಮ ಡಾರ್ಕ್ ಸರ್ಕಲ್ಸ್ ಏನಿದೆಯೋ ಅಥವಾ ನೀವೇನು ಹೈಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ಸ್ವಲ್ಪ ತಾದಮೇಲೆ ಅದು ತುಂಬಾ ವಿಸಿಬಲ್ ಆಗಿರುತ್ತೆ. ಸೊ ಅದಕ್ಕಾಗಿ ನೀವು ಡ್ಯಾಬಿಂಗ್ ಮೋಷನಲ್ಲೇ ಇದನ್ನು ನೀವು ಬ್ಲೆಂಡ್ ಮಾಡಬೇಕು. ಈಗ ನಾನು ಲೋರಿಯಲ್ ಇನ್ಫ್ಯಾಲಿಬಲ್ 24 hours ಫೌಂಡೇಶನ್ನ ತೊಗೊಂಡಿದ್ದೀನಿ. ಇದರ ಶೇಡ್ ಬಂದುಬಿಟ್ಟು 150 ಬೇಜ್. ಇದನ್ನು ನಾನು ಸ್ವಲ್ಪ ಕೈಯಲ್ಲಿ ತೊಗೊಂಡು ಡಾಟೆಡ್ ಮೋಷನಲ್ಲಿ ನಾನು ನನ್ನ ಕಂಪ್ಲೀಟ್ ಫೇಸಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಹೀಗೆ ಡಾಟೆಡ್ ಮೋಷನಲ್ಲಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೌಂಡೇಶನ್ ಬಂದುಬಿಟ್ಟು ಈವನ್ಲಿಯಾಗಿ ಸ್ಪ್ರೆಡ್ ಆಗುತ್ತೆ. ಈಗ ನಾನು ಸ್ವಲ್ಪ ತೊಗೊಂಡು ನೆಕ್ ಕೂಡ ಅಪ್ಲೈ ಮಾಡ್ಕೊಳ್ತೀನಿ. ಮತ್ತು ನಾನು ಈ ಡ್ಯಾಂಪ್ ಬ್ಯೂಟಿ ಸ್ಪಂಜ್ನ ತೊಗೊಂಡು ನಾನು ಈಗ ಡ್ಯಾಬಿಂಗ್ ಮೋಷನಲ್ಲೇ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಫೌಂಡೇಶನ್ನು ಕೂಡ ನೀವು ಡ್ಯಾಬಿಂಗ್ ಮೋಷನಲ್ಲೇ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇದನ್ನು ನೀವು ಡ್ರ್ಯಾಗ್ ಮಾಡಿದ್ರೆ ನಿಮ್ಮ ಆರೆಂಜ್ ಕರೆಕ್ಟರ್ ಏನು ಅಪ್ಲೈ ಮಾಡಿದ್ದೀರಾ ಅದು ಕಂಪ್ಲೀಟಾಗಿ ಸ್ಪ್ರೆಡ್ ಆಗೋಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಜಸ್ಟ್ ಡ್ಯಾಬಿಂಗ್ ಮೋಷನಲ್ಲೇ ಇದನ್ನು ಕೂಡ ಬ್ಲೆಂಡ್ ಮಾಡ್ಕೋಬೇಕು. ಈಗ ನಾನು ಕಂಪ್ಲೀಟ್ ನೆಕ್ಗೆ ಮತ್ತು ಕಿವಿಗೂ ಕೂಡ ಅಪ್ಲೈ ಮಾಡ್ಕೊಳ್ತೀನಿ, ಸೊ ದಟ್ ನಿಮ್ಮ ಫೇಸ್ ಬಂದುಬಿಟ್ಟು ಈವನ್ನಾಗಿ ಕಾಣಿಸುತ್ತೆ.
ಈಗ ನಾನು ಎಲೆಗಲ್ ಪ್ರೋ ಕನ್ಸೀಲರ್ನ ತೊಗೊಳ್ತಾ ಇದ್ದೀನಿ. ಇದರ ಶೇಡ್ ಬಂದುಬಿಟ್ಟು ಪ್ಯೂರ್ ಬೇಜ್. ಈ ಕನ್ಸೀಲರ್ ಬಂದುಬಿಟ್ಟು ನನ್ನ ಫೌಂಡೇಶನ್ಗಿಂತ ಒಂದು ಶೇಡ್ ಲೈಟರ್. ಸೊ ಇದನ್ನು ನಾನು ಜಸ್ಟ್ ನನ್ನ ಅಂಡರ್ ಐ ಸರ್ಕಲ್ಸ್ ಹತ್ರ ಹೀಗೆ ವಿ ಥರ ಶೇಪ್ ಮಾಡಿ ಅಪ್ಲೈ ಮಾಡ್ಕೊಳ್ತೀನಿ. ಈ ಥರ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೇಸ್ ಬಂದು ತುಂಬಾ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ಮತ್ತು ನಾನು ಈ ಬ್ಯೂಟಿ ಬ್ಲೆಂಡರಿಂದನೇ ನಾನು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಫೌಂಡೇಶನ್ ಬಂದುಬಿಟ್ಟು ಕೇಕಿಯಾಗಿ ಕಾಣಿಸೋದಿಲ್ಲ ಮತ್ತು ನಿಮ್ಮ ಫೌಂಡೇಶನ್ ತುಂಬಾ ಫ್ಲೋಲೆಸ್ ಆಗಿ ಕಾಣುತ್ತೆ. ಈಗ ನಾನು ಎಲೆ ಗರ್ಲ್ ಹೈ ಡೆಫಿನಿಷನ್ ಸೆಟ್ಟಿಂಗ್ ಪೌಡರ್ನ ತೊಗೊಳ್ತಾ ಇದ್ದೀನಿ. ಒಂದು ಫೌಂಡೇಶನ್ ಬ್ರಷ್ನಿಂದ ನಾನು ನನ್ನ ಸೆಟ್ಟಿಂಗ್ ಪೌಡರ್ನ ನಾನು ಕಂಪ್ಲೀಟ್ ಫೇಸಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಸೆಟ್ಟಿಂಗ್ ಪೌಡರ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೌಂಡೇಶನ್ ಬಂದುಬಿಟ್ಟು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನಿಮ್ಮ ಹತ್ರ ಸೆಟ್ಟಿಂಗ್ ಪೌಡರ್ ಇಲ್ಲ ಅಂದರೆ ನೀವು ರೆಗ್ಯುಲರ್ ಆಗಿ ಯಾವ ಪೌಡರ್ ಯೂಸ್ ಮಾಡ್ತಿದ್ದೀರಾ ಆ ಪೌಡರ್ ಕೂಡ ಅಪ್ಲೈ ಮಾಡ್ಕೋಬಹುದು. ಈಗ ಈ ಲುಕ್ನ ಫಿನಿಷ್ ಮಾಡೋಕ್ಕೆ ನಾನು ಸ್ವಲ್ಪ ಕಾಜಲ್, ಐಲೈನರ್ ಮತ್ತು ನಾನು ಸ್ವಲ್ಪ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ನನ್ನ ಫೈನಲ್ ಲುಕ್. ಸೊ ನೋಡಿದ್ರಲ್ಲ ಗೈಸ್, ಈಗ ನನ್ನ ಡಾರ್ಕ್ ಸರ್ಕಲ್ಸ್ ಮತ್ತು ಪಿಗ್ಮೆಂಟೇಷನ್ಸ್ ಎಲ್ಲ ನೀಟಾಗಿ ಹೈಡ್ ಆಗಿದೆ. ಮತ್ತು ಈ ಥರ ಮಾಡೋದ್ರಿಂದ ನಿಮ್ಮ ಫೌಂಡೇಶನ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ನನಗೆ ಡೆಫಿನೆಟ್ಲಿ ಕಮೆಂಟ್ ಕೂಡ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಂದು ಯಾವುದೇ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಬಾಯ್.